ಕೆಲಸಗಳು ಮಾಡವ್ರೆ. ಕೆರೆ ಏಳು ಇದೆ, ಕೆರೆ ಇದೆ ನೋಡ್ಕೊಳ್ಳಿ, ಕೆರೆ ತುಂಬಿವೆ. ಚನ್ನಪಟ್ಟಣದಲ್ಲಿ ಬೋಲ್ಟ್ ಕಟ್ಟಿಸಿದ್ದಾರೆ, ಬಸ್ ಸ್ಟ್ಯಾಂಡ್ ಕಟ್ಟಿಸಿದ್ದಾರೆ, ಅಂಬೇಡ್ಕರ್ ಭವನ ಕಟ್ಟಿಸಿದ್ದಾರೆ, ತಾಲೂಕು ಆಫೀಸ್ ಕಟ್ಟಿಸಿದ್ದಾರೆ, ಅಂಬೇಡ್ಕರ್ ಭವನ ಅಂತ ಹೇಳಿದ್ದು. ಕೆರೆ ಎಲ್ಲ ತುಂಬಿದೆ. ಈ ಜನ ಸಂಸ್ಕೃತಿಯಾಗ ನಿಮ್ಮದೇ ಅವ್ರು, ಇವಾಗ ನಿಮ್ಮದೇ ಆಗವ್ರೆ, ಚೆನ್ನಾಗವ್ರೆ, ಆರೋಗ್ಯವರೆಲ್ಲ ಎಲ್ಲ. ಈ ಕೆರೆ ತುಂಬಿಲ್ಲ ಅಂದಿದ್ರೆ ನಾವು ವಲಸೆ ಹೋಗ್ಬೇಕಾಯ್ತು. ನಾವು ಪಕ್ಕ ಜೆ ಡಿ ಎಸ್ ಅವರೇ. ಇವ್ರ ಕಾರ್ಯಕ್ರಮ ನೋಡಿ, ಇದು ನೋಡಿ ನಾವು ಯೋಗೇಶ್ವರ ಸೇರ್ಕೊಂಡು ಅದು ಯೋಗೇಶ್ವರ ಅಂತೇಳಿ ಯಾರು ಹೇಳ್ತಾ ಇಲ್ಲ. ಕಟ್ಟಿದ್ರು, ವರದೇಗೌಡರು ಕರ್ಕೊಂಬಂದ್ರು, ಪೂಜೆ ಮಾಡಿಸಿದ್ರು, ಒಂದು ಅನುಕೂಲ ಮಾಡಿಕೊಟ್ರು. ದೇವೇಗೌಡರು ಕಟ್ಟಿದಾಗ ಮುಂದಕ್ಕೆ ಸಿ ಎಮ್ 2 ಸಾರಿ ಕುಮಾರಸ್ವಾಮಿ ಸಿ ಎಮ್ ಆದಾಗ ಅವರೇ ತಂದು ಬಿಟ್ಟಿರ, ಅವರ ಹೆಸರು ಉಳ್ಕೊಳ್ಳೋದು ಉದ್ದಕ್ಕೂ. ಯೋಗೇಶ್ವರಿಗೆ ಅವಶ್ಯಕತೆ ಇರಲಿಲ್ಲ. ತಂದ್ರ ಈಗ್ಲೂರಿಗೆ ಸ್ಟಾಪ್ ಮಾಡಿದ್ರು, ಗಡ್ಕಳಿ ಎಂಟಿಗೆ ಮಾಡಿದ್ರು. ಇಲ್ಲಿ ನಮ್ಮಲ್ಲಿ ಕುಡಿಯೋಕ್ಕೆ ನೀರು ಇರಲಿಲ್ಲ. 1000 ಅಡಿ ಕೊಟ್ಟರು ನೀರು ಬರ್ತಿರ್ಲಿಲ್ಲ ಬೋರಲ್ಲಿ, ಬರೀ ಧೂಳು ಬರೋದು. ಒಂದು ಟ್ಯಾಂಕರ್ ಪಂಚಾಯತಿಂದ ತಂದು ಒಂದು ಮನೆಗೆ 5 ಬಿನ್ಗೆ ನೀರು ಬಿಡೋರು. 1 ಬಿನ್ಗೆ ಹೆಚ್ಚಾಗಿ ಇಟ್ಕೊಂಡ್ರೆ ಬಿನ್ಗೆಲ್ಲ ಹೆಂಗಸುಗಳೆಲ್ಲ ಗುದ್ದಾಡೋರು. ಇವತ್ತು ಅವಯ್ಯ ಪಕ್ಷಾಂತರ ಮಾಡ್ಬಿಟ್ಟು ಅಂತ ಹೇಳ್ತಾರೆ. ಪಕ್ಷಾಂತರ ಮಾಡಿ BJPಗೆ ಹೋಗಲಿಲ್ಲ ಅಂದರೆ ನೀರಾವರಿ ಕೆಲಸ ಆಗ್ತಿರ್ಲಿಲ್ಲ. ಅವತ್ತು ಸದಾನಂದ ಗೌಡ ಸಿ ಎಮ್ ಆಗ್ಲಾಗಿ 230 ಕೋಟಿ ತಂದು ಕೆಲಸ ಮಾಡಿಸಿದ್ರು. ಕಡಿಮ ಕಂಟ ಎಲ್ಲ ಕೆರೆಗಳು ನೀರು ತುಂಬಿದ್ರು. ಇವತ್ತು ಪ್ರತಿಯೊಂದು ಹಳ್ಳಿಲೂ ಬೋರ್ ಆಗ್ತಾ ಇಲ್ಲ. ಇರೋ ಬೋರಲ್ಲಿ ಎಲ್ಲ ಅನುಕೂಲವಾಗಿ ರೈತರು ವ್ಯವಸಾಯ. ನಮ್ಮಲ್ಲಿ ಮಳೆ ಇಲ್ಲ ಅಂದ್ರೂ ವ್ಯವಸಾಯ ಮಾಡ್ಕೊಂಡು ಎಲ್ಲ ಜಮೀನು ಇಲ್ಲದೆ ಇರೋರು 2 ವರ್ಷ ಕರ್ಕೊಂಡು ಜೀವನ ಮಾಡ್ತಾರೆ.